ಕ್ರಿಸ್ಮಸ್ ಆಚರಣೆ ಕೆಲವೇ ದಿನಗಳಿದೆ. ಇನ್ನೇನು ಹತ್ರದಲ್ಲಿದೆ. ಇಡೀ ದೇಶದ ಕ್ರೈಸ್ತರು ಮತ್ತು ಅನೇಕರು, ಬರೀ ಕ್ರೈಸ್ತರು ಮಾತ್ರ ಕ್ರಿಸ್ಮಸ್ ಆಚರಣೆ ಮಾಡೋದಿಲ್ಲ, ಇಡೀ ಜಗತ್ತೇ ಕ್ರಿಸ್ಮಸ್ ಅನ್ನ ಸಂಭ್ರಮಿಸತ್ತೆ, ಆಚರಿಸತ್ತೆ. ದೇಶದಲ್ಲೂ ಕೂಡ ಕ್ರಿಸ್ಮಸ್ ಆಚರಣೆ ಅದ್ಧೂರಿಯಾಗಿ ನಡೆಯುತ್ತೆ. ಈ ಬಾರಿ ಕ್ರಿಸ್ಮಸ್ ಆಚರಣೆ ಸಂದರ್ಭದಲ್ಲಿ ಹೆಚ್ಚು ಗಲಭೆಗಳು, ಹೆಚ್ಚು ದೌರ್ಜನ್ಯಗಳು, ಹೆಚ್ಚು ಹಲ್ಲೆಗಳು ವರದಿ ಆಗ್ತಾ ಇದೆ. ಬರೀ ಮುಸ್ಲಿಮರ ವಿರುದ್ಧದ ದ್ವೇಷ ಈಗ ಕ್ರೈಸ್ತರ ವಿರುದ್ಧ ನೇರವಾಗಿ ತಿರುಗಿದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಮಧ್ಯಪ್ರದೇಶ, ದೆಹಲಿ, ಒಡಿಶಾ, ಕೇರಳ ಮತ್ತು ದೆಹಲಿ ಇಲ್ಲಿ ನಡೆದಿರುವಂತ ಘಟನೆಗಳು. ಅಲ್ಲಿನ ಫಾದರ್ ಗಳನ್ನ ಬೈಯೋದು, ಸಾಂತಾ ಕ್ಲಾಸ್ ಟೋಪಿಯನ್ನ ಮಾರ್ತಾ ಇದ್ದವರ ಮೇಲೆ ಹಲ್ಲೆ ಮಾಡೋದು, ಕೇರಳದಲ್ಲಿ ಒಂದು ಮೆರವಣಿಗೆ ಹೋಗ್ತಿದ್ದಂತ ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ದು ಅವ್ರ ಮೇಲೆ ಹಲ್ಲೆ ನಡೆಸಿರೋದು, ಅಥವಾ ಒಂದು ಅಂಧ ಮಹಿಳೆ ಚರ್ಚ್ಗೆ ಕೆಲವರನ್ನ ಕರೆತಂದ ಸಂದರ್ಭದಲ್ಲಿ ಮತಾಂತರ ಆರೋಪವನ್ನ ಹೊರಿಸಿ ಆಕೆ ಮೇಲೆ ಹಲ್ಲೆ ಮಾಡೋದು. ಈ ಎಲ್ಲ ವಿಡಿಯೋಗಳು ಒಂಥರ ಬಹಳ ಡಿಸ್ಟರ್ಬಿಂಗ್ ಆಗಿದೆ. ಈ ಹಿಂದೆ ದನದ ಮಾಂಸವನ್ನ ಇಟ್ಕೊಂಡ್ರು ಅಂತ ಎಲ್ಲೆಲ್ಲಿ ಹಲ್ಲೆ ಆಗ್ತಿತ್ತು, ಆ ತರದ ವಿಡಿಯೋವನ್ನ ನೋಡೋಕೆ ಹೇಗೆ ನಮ್ಗೆ ಡಿಸ್ಟರ್ಬ್ ಆಗ್ತಿತ್ತು, ಅದೇ ರೀತಿಯ ಡಿಸ್ಟರ್ಬಿಂಗ್ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹಲ್ಲೆ ಆಗ್ತಿರೋದನ್ನ ನಾವು ಗಮನಿಸ್ತಿದೀವಿ. ಮೊದಲಿಗೆ ಕ್ರೈಸ್ತರ ಮೇಲೆ ದಾಳಿ ನಮ್ಗೆ ಹೆಚ್ಚು ವರದಿಯಾಗಿದ್ದು ಈ ಸರಿ ಕೇರಳದಲ್ಲಿ. ಅಲ್ಲಿ ಕ್ರೈಸ್ತರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅವರ ವೋಟ್ ಅನ್ನ ಸೆಳಿಬೇಕು ಅಂತ ಬಿಜೆಪಿ ಶತಪ್ರಯತ್ನವನ್ನ ರಾಜೀವ್ ಚಂದ್ರಶೇಖರ್ ಅವರು ಸೇರಿದಂತೆ ಹೆಚ್ಚು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಂದು ಕ್ರಿಸ್ಮಸ್ ಕ್ಯಾರಲ್ಸ್ ಮೆರವಣಿಗೆ ಅಂತ ಮಾಡ್ತಾರೆ. ಮಕ್ಕಳೆಲ್ಲರೂ ಕೂಡ ಸಾಂತಾ ಕ್ಲಾಸ್ನ ಒಂದು ವೇಷವನ್ನ ಧರಿಸಿ ಮನೆ ಮನೆಗೂ ಹೋಗಿ ಮೆರವಣಿಗೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪ್ರಕರಣ ದಾಖಲಾಗಿದೆ, ಕೆಲವರ ಬಂಧನ ಕೂಡ ಆಗಿದೆ. ಕೇರಳದಲ್ಲಿ ವರದಿ ಆಗಿರೋ ಮೊದಲ ಪ್ರಕರಣ ಇದು. ಇದಾದ ನಂತರದಲ್ಲಿ ನಾವು ಗಮನಿಸಬಹುದು ಎಲ್ಲೂ ಅಂತಂದ್ರೆ ಅದು ಒಡಿಶಾದಲ್ಲಿ ಸಾಂತಾ ಕ್ಲಾಸ್ ಟೋಪಿಯನ್ನ ಮಾರಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಈ ತರದ ಟೋಪಿಯನ್ನ ಮಾರಾಟ ಮಾಡಬಾರದು ಅಂತ ಹಲ್ಲೆಗೆ ಮುಂದಾದ ವಿಡಿಯೋ ಕೂಡ ನಾವು ಗಮನಿಸ್ತಾ ಇದೀವಿ ಸಾಮಾಜಿಕ ಮಾಧ್ಯಮದಲ್ಲಿ. ಅದಾದ ನಂತರ ದಿಲ್ಲಿಯಲ್ಲಿ ಒಂದು ಘಟನೆ ಆಗತ್ತೆ. ದಿಲ್ಲಿಯಲ್ಲಿ ಸಾಂತಾ ಕ್ಲಾಸ್ ಟೋಪಿಯನ್ನ ಮಾರ್ತಾ ಇದ್ದ ಸಂದರ್ಭದಲ್ಲಿ ಮತಾಂತರದ ಆರೋಪವನ್ನ ಮಾಡಲಾಗತ್ತೆ. ಮಧ್ಯಪ್ರದೇಶದಲ್ಲೂ ಕೂಡ ಅದೇ ಆಗತ್ತೆ. ಒಂದು ಮಹಿಳೆ ಅಂಧ ಮಹಿಳೆ ಮಕ್ಕಳನ್ನ ಕರೆತಂದ ಮತ್ತು ಬೇರೆಯವರನ್ನ ಕರೆತಂದ ಸಂದರ್ಭದಲ್ಲಿ ನೀನ್ ಮುಂದಿನ ಜನ್ಮದಲ್ಲೂ ಕುರುಡಾಗಿರ್ತಿ ಅಂತ ಹೇಳಿ ಮತಾಂತರದ ಆರೋಪವನ್ನ ಹೊರಿಸಿ ಹಲ್ಲೆ ಮಾಡೋಕೆ ಮುಂದಾದಂತ ವಿಡಿಯೋಗಳು, ಅದು ಬಿಜೆಪಿ ನಾಯಕಿ. ಈ ತರದ ಘಟನೆಗಳು ವರದಿ ಆಗ್ತಾ ಇದೆ. ಇದು ಒಂದು ಬೆಳಕಿಗೆ ಬಂದಂತ ಘಟನೆಗಳು. ಇದರ ಹೊರತಾಗಿ ಕೆಲವು ವಿಡಿಯೋಗಳಲ್ಲಿ ಒಂದು ಪ್ರೇಯರ್ ಮಾಡ್ತಿದ್ದಂತ ಫಾದರ್ಗೆ ಬೆದರಿಕೆ ಹಾಕುವ ದೃಶ್ಯಗಳಿರ್ಬೋದು. ಈ ತರದೆಲ್ಲವನ್ನ ನಾವು ಗಮನಿಸ್ತಾ ಇದೀವಿ. ಇದೆಲ್ಲವೂ ಕೂಡ ಸಂಘ ಪರಿವಾರದ ಹಿನ್ನೆಲೆಯ ವ್ಯಕ್ತಿಗಳು ಮತ್ತು ಬಿಜೆಪಿ ಅವರಿಂದಾನೇ ನಡೀತಿರೋದು. ಯಾಕೆಂದ್ರೆ ಬಿಜೆಪಿಯ ನಾಯಕಿನೇ ಅಂಧ ಮಹಿಳೆಗೆ ಈ ತರದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆಕೆಗೆ ಒಂದು ಶಾಪದ ರೀತಿಯಲ್ಲಿ ಮುಂದಿನ ಜನ್ಮದಲ್ಲೂ ನೀನು ಕುರುಡಿಯಾಗಿನೇ ಹುಡ್ತಿ ಅಂತ ಹೇಳಿಕೆಗಳನ್ನ ಕೊಟ್ಟಿರೋದು ನಾವು ಗಮನಿಸಬಹುದು. ಎಲ್ರೂ ದೇಶದಲ್ಲಿ ಅನ್ಕೊಂಡಿದ್ರು ಇಲ್ಲ ನಮ್ಮ ತನಕ ಬರೋದಿಲ್ಲ ಅಂತ. ಬಹಳ ಒಂದು ಪ್ರಸಿದ್ಧಿ ಮಾತಿದೆ, ಎಲ್ಲಿ ತನಕ ನಮ್ಮ ಬುಡಕ್ಕೆ ಬರೋದಿಲ್ಲೋ ಅಲ್ಲಿ ತನಕ ನಮ್ಗೆ ಅದರ ನಿಜವಾದ ಗಂಭೀರತೆ ಏನಿದೆ ಅಥವಾ ಸಮಸ್ಯೆ ಏನಿದೆ ಅನ್ನೋದು ಅರ್ಥ ಆಗೋದಿಲ್ಲ ಅಂತ. ಕ್ರೈಸ್ತರು ಒಂದು ಅರ್ಥದಲ್ಲಿ ಹಾಗೆ ಇದ್ರು. ಮತಾಂತರ ನಿಷೇಧ ಕಾಯ್ದೆಯನ್ನ ಬಿಜೆಪಿ ಕರ್ನಾಟಕದಲ್ಲಿ ಜಾರಿಗೆ ತಂತು, ಒಂದೊಂದಾಗಿ ಹಲ್ಲೆಗಳಾಗ್ತಾ ಇತ್ತು. ಆದ್ರೆ ಹೆಚ್ಚು ಯಾಕೆಂದ್ರೆ ಅವರ ನೇರವಾದ ಟಾರ್ಗೆಟ್ ಮುಸ್ಲಿಂ ಸಮಾಜದ ಮೇಲೆ ಇದ್ದ ಕಾರಣಕ್ಕಾಗಿ, ಮುಸ್ಲಿಂ ಧರ್ಮದವರ ಮೇಲೆ ಇದ್ದ ಕಾರಣಕ್ಕಾಗಿ ನಮ್ ತನಕ ಬರೋದಿಲ್ಲ ಅಂತಾನೆ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಆದ್ರೆ ನೇರವಾಗಿ ಈಗ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ವರ್ಷಕ್ಕೊಂದು ಹಬ್ಬವನ್ನ ಅವರು ತಿಂಗಳುಗಟ್ಲೆ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ, ಅದು ಒಂದು ಕಡೆಯಲ್ಲ, ಒಡಿಶಾದಲ್ಲಿ ಯಾರ ಸರ್ಕಾರ ಇದೆ, ಮಧ್ಯಪ್ರದೇಶದಲ್ಲಿ ಯಾವ ಸರ್ಕಾರ, ದೆಹಲಿಯಲ್ಲಿ ಯಾವ ಸರ್ಕಾರ ಇದೆ, ಈ ತರದ ಕಡೆಗಳಲ್ಲಿ ಎಲ್ಲೆಲ್ಲಿ ಆಚರಣೆಗೆ ತನಗೆ ತಡೆ ಒಡ್ಯೋದಕ್ಕೆ ಸಾಧ್ಯನೋ ಆ ತರದ ತಡೆ ಒಡ್ಡೋದು, ಬೆದರಿಕೆ ಹಾಕೋದು, ಹಾಗೇನೆ ಹಲ್ಲೆ ನಡೆಸೋದು, ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಹತ್ಯೆ ಆಗಿಲ್ಲ. ಆದ್ರೆ ಸರ್ಕಾರ ಒಂದು ಗಮನಿಸಬೇಕು, ಭಾರತ ಏನೇ ನೀವು ಹೇಳಿದ್ರು ಕೂಡ ಇತ್ತೀಚೆಗೆ ಮೋಹನ್ ಭಾಗವತ್ ಮತ್ತು ಒಂದು ಬಿಜೆಪಿಯ ಒಂದು ಸನಾತನ ಸಂಸ್ಥೆ ಏನಿದೆ, ಭಯೋತ್ಪಾದನಾ ಸಂಸ್ಥೆ ಅಂತಾನೆ ಅದನ್ನ ಕರೆಯಲಾಗುತ್ತೆ. ಯಾಕೆಂದ್ರೆ ಗೌರಿ ಲಂಕೇಶ್ ಹತ್ಯೆ ಹಿಂದೆ ಇದ್ದಿದ್ದು ಅದೇ ಸಂಸ್ಥೆ. ಆ ಸಂಸ್ಥೆ ಆಯೋಜನೆ ಮಾಡಿದಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ರೂ ಏನ್ ಹೇಳಿಕೆ ಕೊಟ್ರು, ಸಂವಿಧಾನದಲ್ಲಿ ಹಿಂದೂ ರಾಷ್ಟ್ರ ಅಂತ ಇಲ್ದೇ ಇರ್ಬೋದು, ಆದ್ರೆ ಇದು ಬಹುಸಂಖ್ಯಾತ ಹಿಂದೂ ರಾಷ್ಟ್ರನೇ ಅಂತ. ಸಂವಿಧಾನವನ್ನು ಒಪ್ಪೋದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಿದ್ದಾರೆ. ಜೊತೆಗೆ ಬಹುತೇಕ ದೇಶದಲ್ಲಿರೋರು ನುಸುಳುಕೋರ್ರು ಅಂತ ಮಾತಾಡ್ತಿದ್ದಾರೆ. ಈ ತರದ ಬಹಿರಂಗವಾಗಿ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಜಾತ್ಯತೀತ ನಿಲುವನ್ನ ಪ್ರತಿಪಾದನೆ ಮಾಡ್ಬೇಕಾದಂತ ಕೇಂದ್ರ ಸರ್ಕಾರ ಮತ್ತು ವ್ಯವಸ್ಥೆ, ಪ್ರಭುತ್ವ ಏನ್ ಮಾಡ್ತಾ ಇದೆ? ಅವ್ರು ಹೇಳ್ತಾ ಇದಾರೆ, ಸೆಷನ್ ಅಲ್ಲೇ ಹೇಳ್ತಾ ಇದ್ದಾರೆ, ನಾವೇ RSS ಅಂತ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರಧಾನಿಯವರು RSS ನಿಂದ ಬಂದವರು, ನಾನು RSS ನಿಂದ ಬಂದವರು ಅಂತ. RSS ಅಂದ್ರೆ ಏನು?
ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾರೆ. ಯಾರು ಪತ್ರವನ್ನ ಮುಚ್ಚಳಿಕೆಯನ್ನ ನಿಷೇಧಕ್ಕೊಳಪಟ್ಟ ಸಂದರ್ಭದಲ್ಲಿ ಇಲ್ಲ ನಾವು ರಾಜಕೀಯ ಪ್ರವೇಶ ಮಾಡೋದಿಲ್ಲ, ನಾವು ಸಾಂಸ್ಕೃತಿಕ ಸಂಘಟನೆಯಾಗಿ ಉಳಿತೀವಿ ಅಂತ ಹೇಳ್ತಾರೋ, ಬಿಜೆಪಿ ಮುಖಾಂತರ ರಾಜಕೀಯವನ್ನ ಈ ತರ ಮಾಡಿ ಇಲ್ಲಿರುವಂತ ಅಲ್ಪಸಂಖ್ಯಾತರ ಮೇಲೆ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಹತ್ಯೆ ಆಗತ್ತೆ, ಅದಕ್ಕೆ ಖಂಡನೆಯನ್ನ ನಾವೆಲ್ಲರೂ ವ್ಯಕ್ತಪಡಿಸ್ಬೇಕು. ಯಾಕೆಂದ್ರೆ ಎಲ್ಲೆಲ್ಲಿ ಅಲ್ಪಸಂಖ್ಯಾತರಿದ್ದಾರೋ ಅವರ ಮೇಲೆ ಬಹುಸಂಖ್ಯಾತರು ನಡೆಸುವ ಹಲ್ಲೆ ಅತ್ಯಂತ ಘೋರವಾಗಿರುತ್ತೆ. ಅದು ಖಂಡನಾರ್ಹ. ಯಾರೇ ಆದ್ರೂ ಕೂಡ ಖಂಡಿಸ್ಬೇಕು. ಅದು ನಮ್ಮ ಧರ್ಮನೋ ಇನ್ನೊಂದು ಧರ್ಮನೋ ಅಂತಲ್ಲ. ಯಾವ ಅಲ್ಪಸಂಖ್ಯಾತರಿದ್ರು ಅವ್ರಿಗೆ ಬದುಕೋ ಹಕ್ಕಿದೆ, ಯಾವ ದೇಶದಲ್ಲಿ ಆಗ್ಲಿ, ಪಾಕಿಸ್ತಾನ ಆಗ್ಲಿ, ಬಾಂಗ್ಲಾದೇಶ ಆಗ್ಲಿ ಅಥವಾ ಭಾರತದಲ್ಲಾಗ್ಲಿ. ಆದ್ರೆ ಅವರ ಹಕ್ಕುಗಳನ್ನ ದಮನ ಮಾಡಿ ಅವರ ಹತ್ಯೆ ಮಾಡೋದು ಯಾವ ರೀತಿ, ಮತ್ತೆ ಅದಕ್ಕೆ ಸರ್ಕಾರ ಕುಮ್ಮಕ್ ಕೊಡೋದು. ಬಾಂಗ್ಲಾದಲ್ಲೂ ಕೂಡ ಶೇಖ್ ಹಸೀನಾ ಭಾರತಕ್ಕೆ ಪರಾಗಿಯಾದ ನಂತರದಲ್ಲಿ, ಭಾರತದಲ್ಲಿ ಇರೋ ಸಂದರ್ಭದಲ್ಲಿ ಭಾರತದ ಮೇಲೆ ಅವರಿಗೆ ಒಂದು ಅಸಹನೆ ಇದೆ. ಅದನ್ನ ಅಲ್ಲಿರುವಂತ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ತೋರಿಸ್ತಾ ಇದ್ದಾರೆ. ಇದನ್ನ ಯಾವ ಕಾರಣಕ್ಕೂ ಒಪ್ಪೋದಕ್ಕೆ ಆಗೋದಿಲ್ಲ, ಖಂಡಿತವಾಗಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರನೇ ಕಡಿವಾಣ ಹಾಕಬೇಕು, ಬಾಂಗ್ಲಾ ಸರ್ಕಾರವೇ ಕಡಿವಾಣ ಹಾಕಬೇಕು. ಅದೇ ರೀತಿಯಲ್ಲಿ ಭಾರತದಲ್ಲೂ ಕೂಡ ಇಲ್ಲಿರುವ ಕ್ರೈಸ್ತ ಮತ್ತು ಮುಸಲ್ಮಾನ ಅಲ್ಪಸಂಖ್ಯಾತ ಬಾಂಧವರಿಗೂ ಕೂಡ ಬದುಕುವ ಹಕ್ಕಿದೆ. ಇಲ್ಲಾಗುವಂತಹ ಹಲ್ಲೆ ಅಥವಾ ಯಾವುದೇ ದೌರ್ಜನ್ಯದ ವಿರುದ್ಧ ಸರ್ಕಾರವೇ ಕ್ರಮವನ್ನ ತೆಗೆದುಕೊಳ್ಬೇಕು. ಆ ತರದ ಕ್ರಮ ತೆಗೆದುಕೊಂಡ ಸಂದರ್ಭದಲ್ಲಿ ಮಾತ್ರ ನಮ್ದು ಜಾತ್ಯತೀತ ರಾಷ್ಟ್ರ ಮತ್ತು ಜಗತ್ತಿನ ಎಲ್ಲೇ ಅಲ್ಪಸಂಖ್ಯಾತರ ಮತ್ತು ನಮ್ಮವರ ಮೇಲೆ ಹಲ್ಲೆ ಆದ್ರೆ ಅದನ್ನ ಖಂಡಿಸುವಂತ ನೈತಿಕತೆಯನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಒಂದ್ ರೀತಿಯ ಆಷಾಢಭೂತಿತನ. ಅಲ್ಲಾದ್ರೆ ಮಾತ್ರ ಅದನ್ನ ಖಂಡಿಸಿ, ಇಲ್ಲ ಆದ್ರೆ ನಮ್ದು ಸರಿ, ನಮ್ದು ಹಿಂದೂ ರಾಷ್ಟ್ರ, ನಾವೆಲ್ಲಿ ಹೋಗ್ಬೇಕು ಅಂತ ಒಂದು ಜಿದ್ದಿಗೆ ಬಿದ್ದು ಬರೀ ಒಂದು ವಾದ ಮಾಡಬಹುದೇ ಹೊರತು ನಿಜವಾದ ನೈತಿಕವಾಗಿ ಪ್ರಶ್ನೆ ಕೇಳುವಂತ ಹಕ್ಕನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕ್ರೈಸ್ತರು ಹಬ್ಬವನ್ನ ಮಾಡ್ಲಿ, ಅವ್ರ ಹಬ್ಬವನ್ನ ಅವ್ರ ಆಚರಣೆ ಮಾಡ್ಲಿ. ಭಾರತದಲ್ಲಿ ಸಂವಿಧಾನದ 25ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ನೀಡಿದೆ. ಅವರವರ ಧರ್ಮವನ್ನ ಪಾಲನೆ ಮಾಡೋದಕ್ಕೆ ಅವರು ಹಕ್ಕನ್ನ ಹೊಂದಿದ್ದಾರೆ. ಆ ಹಕ್ಕನ್ನ ಸಂವಿಧಾನವೇ ಕೊಟ್ಟಿರುವಾಗ ಆ ಹಕ್ಕನ್ನ ಕಿತ್ಕೊಳ್ಳುವಂತ ಅಧಿಕಾರ ಯಾವ ಧರ್ಮದವರಿಗೂ ಇಲ್ಲ, ಯಾವ ವ್ಯಕ್ತಿಗಳಿಗೂ ಇಲ್ಲ, ಯಾವ ಪಕ್ಷದವರಿಗೂ ಇಲ್ಲ. ಅವರ ವಿರುದ್ಧ ಕ್ರಮ ಆಗಬೇಕು. ಅದು ಹಿಂದೂಗಳ ಮೇಲಾಗ್ಲಿ ಅಥವಾ ಮುಸ್ಲಿಮರ ಮೇಲಾಗ್ಲಿ ಅಥವಾ ಕ್ರೈಸ್ತರ ಮೇಲಾಗ್ಲಿ. ಹಾಗಾಗಿ ಅವರಿಗೆ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಬಿಟ್ಟು ಶಾಂತಿ ಪ್ರಿಯರು ಅವರು ತಂಪಾಡಿ ತಾವು ಆಚರಿಸ್ತಾರೆ. ಮತಾಂತರದ ಆರೋಪ ಅವರ ಮೇಲೆ ಇದೆ, ಅದಕ್ಕೆ ಕ್ರಮವನ್ನ ತೆಗೆದುಕೊಂಡು ಬರ್ಲಿ. ಅದು ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಇರ್ಬೇಕಾಗತ್ತೆ. ಸುಮ್ನೆ ಆರೋಪವನ್ನ ಹೊರಿಸಿ ಏನೋ ಮಾಡೋದಲ್ಲ. ಹಾಗಾಗಿ ಈ ತರದ ಹಲ್ಲೆಗಳನ್ನ ನಿಜವಾಗ್ಲೂ ಖಂಡಿಸ್ಬೇಕು. ಇಲ್ಲಿರುವಂತ ಎಲ್ಲ ಅಲ್ಪಸಂಖ್ಯಾತರು ಬದುಕುವ ಹಕ್ಕು ಅವರಿಗಿದೆ. ಯಾಕೆಂದ್ರೆ ಅವರು ಈ ದೇಶದ ಪ್ರಜೆಗಳು ಮತ್ತು ಎಲ್ಲರಿಗೂ ಸಮಾನವಾದ ಅವಕಾಶವನ್ನ ಸಂವಿಧಾನವೇ ನೀಡಿರುವಾಗ ನಿನಗೆ ಅವಕಾಶ ಇಲ್ಲ ಅಂತ ಕಿತ್ಕೊಳ್ಳೋದು ನಿಜಕ್ಕೂ ದೌರ್ಜನ್ಯವೇ. ಅವರ ವಿರುದ್ಧ ಕ್ರಮ ಆಗ್ಲೇಬೇಕಿದೆ.